ಕೆಲಸ ಎಲ್ಲ ಮುಗಿದಿದೆ. 24ಗೆ ಪ್ರಿಯನ್ ಬರ್ತ್ಡೇ ಇದೆ. ಸೊ ಹಾಗಾಗಿ ಸುಮಾರು ಆಲ್ಮೋಸ್ಟ್ 1 ಮಂತಿಂದ ಬಟ್ಟೆ ತಕ್ಕೊಡಿ ಅಂತೇಳಿ ಕೇಳ್ತಾಯಿದ್ಲು. 1 ತಿಂಗಳಿಂದ ಕಾಗೆ ಹಾರಿಸ್ತಾಯಿದ್ದೆ. ಸೊ ಇವತ್ತು ಏನು ಮಾಡ್ತೀನಿ ಅಂದರೆ, ಈಗ ಆಫ್ಟರ್ನೂನ್ ಕರ್ಕೊಂಡೋಗಿ ಅವಳಿಗೆ ಡ್ರೆಸ್ ತೆಕ್ಕೊಡ್ಬೇಕು. ಸೊ ಹಾಗಾಗಿ ಅವಳಿಗೆ ಹೇಳಿಲ್ಲ ಇವತ್ತು ತೆಕ್ಕೊಡ್ತೀನಿ ಅಂತ, ಸ್ವಲ್ಪ ಸಸ್ಪೆನ್ಸ್ ಆಗಿರಲಿ ಅಂದ್ಬಿಟ್ಟು ಈಗ ಹೋಗ್ತಾಯಿದ್ದೀನಿ. ನೋಡೋಣ ಹೇಗಿರುತ್ತೆ ಅಂತ. ಆನಂದ ಹಾಯ್ ಮಾಡು. ಹಾಯ್. ಸೊ ಕೆಲಸ ಎಲ್ಲ ಸದ್ಯಕ್ಕೆ ಒಂದು 80% ಕೆಲಸಗಳನ್ನೆಲ್ಲ ಮುಗಿಸಿ ಹೋಗ್ತಾಯಿದ್ದೀನಿ. ಕೆಲಸಗಳಿರುತ್ತೆ, ಆದರೂ ಕೂಡ ಇವತ್ತು ಆಫ್ಟರ್ನೂನು ಪ್ರಿಯಂಗೆ ಬಟ್ಟೆಗಳನ್ನ ತೆಗೆದುಕೊಡಬೇಕು ಅಂದ್ಬಿಟ್ಟು ಜಸ್ಟ್ ಹೋಗ್ತಾಯಿದ್ದೀನಿ. ಇವಾಗ ರೆಡಿ. ನೋಡಿ ಗಾಡಿ ಜಯಲಕ್ಷ್ಮಿ ಅಲ್ಲಿ ಕುಟ್ಟ ತನಕ ಹೋಗಿ ಬರುತ್ತೆ. ಕುಟ್ಟ ರೀಚ್ ಆಗಿ ಬರುತ್ತೆ. ಒಳ್ಳೆಬೆಟ್ಟೆ ಟು ಕುಟ್ಟ ಅಂದರೆ ಆಲ್ಮೋಸ್ಟ್ ಕೇರಳ ಬಾರ್ಡ್ರ್ ಅಲ್ಲಿ ತನಕ ಹೋಗಿ ವಾಪಸ್ ಬರುತ್ತೆ. ನಮ್ಮ ರೂಟಲ್ಲೇ ಹೋಗುತ್ತೆ, ನೆಟ್ತಾಕ್ ಹೋಗ್ಲು. ಹೆಂಗ್ ಬೇಬಿ? ಹಾಂ, ಏನು ಮಾಡ್ತಿದ್ಯಾ? ಸುಮ್ಮನೆ ಸಿಟ್ಟಿಂಗ್. ಓಕೆ, ಹೇಳೋ ಏನಪ್ಪ? ಸಂಜೆ 5 ಗಂಟೆ ಆಗ್ತಾ ಇದೆ. ಕಾಫಿ ಗಿಫಿ ಕೊಡಿಸ್ತೀರಾ ಅಂತ ನೋಡ್ತಾ ಇದ್ದೆ. ಕಾಫಿಯಾ? ಡಿಕಾಕ್ಷನ್ ನಾವು ಕುಡಿಯೋದು ಮನೇಲಿ, ಇಲ್ಲೆಲ್ಲ ಸಕ್ಕರೆ ಕಾಫಿ. ಡಿಕಾಕ್ಷನ್ನೇ ಇವಾಗ ವೆದರಿಗೆ ಸೂಟ್ ಆಗುತ್ತೆ. ಕಾಫಿ ಕುಡಿದ್ರೆ ಇಲ್ಲ ಜ್ಯೂಸ್ ಏನಾದರೂ. ಜ್ಯೂಸ್ ಬೇಕಾ? ಇವಾಗೆಲ್ಲ ಎಂಥ ಜ್ಯೂಸ್? ಸರಿ, ಗೋಲ್ಗಪ್ಪ ಕೊಡ್ಸೋಣ ಬಾ. ಏಕೆ ಕರ್ಕೊಂಡು ಹೋಗ್ತೀರಾ? ಎಲ್ಲಿಗೆ? ಗೋಲ್ಗಪ್ಪ ಫ್ಯಾಕ್ಟ್ರಿ. ಗೋಲ್ಗಪ್ಪ ಫ್ಯಾಕ್ಟ್ರಿಲಿರೋದೆಲ್ಲ ತಿಂತೀನ ನಾನು. ಹಂಗಾದ್ರೆ ಫ್ಯಾಕ್ಟ್ರಿಲಿರೋದು ತಿನ್ಬೇಡ, ನಿನ್ನ ಹೊಟ್ಟೆಗೆ ಎಷ್ಟು ಹಿಡಿಯುತ್ತೆ ಅಷ್ಟೇ. ಹೌದು, ಗೋಲ್ಗಪ್ಪ ಫ್ಯಾಕ್ಟ್ರಿ ಮಾಡ್ತಾರ. ಕಾಫಿ ಕೊಡ್ತೀನಿ ಅಂತ ಹೇಳಿ 1/2 hour ಆಯ್ತು. ಪಾನಿಪುರಿ ಕೊಡಿಸ್ತೀನಿ ಅಂದ್ಬಿಟ್ಟು ಇನ್ನೂ ಶಾಪಲ್ಲೇ ಕೂತವ್ರೆ, ಕರ್ಕೊಂಡು ಹೋಗ್ತಾ ಇಲ್ಲ. ಏನ್ ತಲೆಯಲ್ಲಿ ಏನ್ ಓಡಿಸ್ತಾ ಇದಾರ ಗೊತ್ತಿಲ್ಲ. ಊರಿಂದ ಈಗ ಬಂದಲ್ಲ, ಸ್ವಲ್ಪ ರೆಸ್ಟ್ ಮಾಡ್ತಾ ಇದ್ದೆ. ಈಗ ಹೋಗ್ತೀವಿ. ಈಗ ಇನ್ನು ನೈಟ್ ಆಗಿಲ್ಲ. ನೈಟ್ ಕರ್ಕೊಂಡು ಹೋಗ್ತೀರಾ? ಬೇಡ, ಆಫ್ಟರ್ನೂನ್ ಈಗ ಹೋಗಿ ಬಂದ್ಬಿಡೋಣ. ಆಫ್ಟರ್ನೂನ್ ಇಲ್ಲ, 5 o'clock. ಸರಿ, ಈಗಲೇ ಹೋಗುವ ಅಲ್ವಾ? ಸರಿ ನಡಿ, ಹೋಗುವ. ಎಸ್, ಶಾಪ್ಗೆ ಬಂದೆ, ಕರ್ಕೊಂಬಂದೆ. ಅವ್ರಿಗೆ ಸರ್ಪ್ರೈಸ್ ಮಾಡಿದ್ದೀನಿ. ಇವಾಗ ಅವರು ಸೆಲೆಕ್ಟ್ ಮಾಡ್ಕೊಳ್ಳಿ ಡ್ರೆಸ್ಸು ಅಂತೇಳಿ ಬಿಟ್ಟಿದ್ದೀನಿ. ಸೊ ಅದು ಇದಾದಮೇಲೆ ನೆಕ್ಸ್ಟು ಗೋಲ್ಗಪ್ಪ ಎಲ್ಲ ತಿನ್ಕೊಂಡು ನೆಕ್ಸ್ಟು ಮತ್ತೆ ಶಾಪ್ಗೆ ಹೋಗೋದು. ಅದಾದಮೇಲೆ ಮತ್ತೆ ಕುಶನಗರ. ಡಿಕ್ಕಿಲ್ ಸ್ಪೇಸೇ ಇರೋಲ್ಲ ಅಲ್ವಾ? ಅವನಿಗೊಬ್ಬೆ ಅಲ್ಲಿಗೂ ರೆಡಿ ಆಗಿರೋದು. ಇವತ್ತು ಸಾಟರ್ಡೆ, ನಾಳೆ ಸಂಡೇ. ಸೊ ನಾಳೆ 24th ಮಾರ್ಚ್ ನಮ್ಮ ವೈಫ್ ಪ್ರಿಯಿಂದು ಬರ್ತ್ಡೇ ಇದೆ. ಸೊ ಹಾಗಾಗಿ ನಾಳೆ ಬೆಳಗ್ಗೆ ಅಂದರೆ ಮಿಡ್-ನೈಟ್ ಅವಳಿಗೆ ಸರ್ಪ್ರೈಸ್ ಆಗಿ ಕೇಕ್ ಕಟ್ ಮಾಡಬೇಕು ಅಂತ ಹೇಳಿ ಈ ವರ್ಷ ಫಸ್ಟ್ ಅಂದ್ಕೊಂಡಿದ್ದೀವಿ. ಸೊ ಹಾಗಾಗಿ ಅದನ್ನು ಮಾಡ್ತೀವಿ. ಆ್ಯಂಡ್ ನಾಳೆ ಹಾಗೆಯೇ ವಿಡಿಯೋ ಜೊತೆಗೆ ನಾಳೆ ಎಲ್ಲಾದರೂ ಔಟಿಂಗ್ ಹೋಗಬೇಕು ಅಂತೇಳಿ ಕೂಡ ಪ್ಲ್ಯಾನ್ ಆಗಿದೆ. ಸೊ ಔಟಿಂಗ್ ಕೂಡ ಹೋಗ್ತೀವಿ. ಮಿಡ್-ನೈಟ್ ಕೇಕ್ ಕಟ್ ಮಾಡ್ತೀವಿ, ವಿಶ್ ಮಾಡ್ತೀವಿ. ಅದೊಂದು ಸರ್ಪ್ರೈಸ್ ಆಗಿರುತ್ತೆ. ಸೊ ಹಾಗಾಗಿ ಆ್ಯಂಡ್ ಇವಾಗ ನಾನೇನು ಮಾಡ್ತೀನಿ ಅಂತ ಹೇಳಿದ್ರೆ, ಒಂದು ಕೇಕ್ನ ತರಬೇಕು. ಸೊ ಅವಳಿಗೆ ಸರ್ಪ್ರೈಸ್ ಆಗಿ ಒಂದು ಕೇಕ್ ತೊಗೊಬಂದು ಕಟ್ ಮಾಡಬೇಕು ಅಂತೇಳಿ ಅಂದ್ಕೊಂಡು ಈಗ ಕೇಕ್ ತರೋಕ್ಕೆ ಹೊರಡ್ತಾ ಇದ್ದೀನಿ. ಬನ್ನಿ.
ಎಸ್, ಸಿಂಪಲ್ ಅರೇಂಜ್ಮೆಂಟ್ಸು 12 ಗಂಟೆಗೆ ರೆಡಿ ಮಾಡ್ಕೊಂಡಿದ್ದೀವಿ. ಸೊ ಈಗ ಪ್ರೀನ್ನ ಎಬ್ಬಿಸ್ಬೇಕು. ಶೀ ಈಸ್ ಸ್ಲೀಪಿಂಗ್ ನಾ. ಅವಳನ್ನ ಈಗ ಎಬ್ಬಿಸಿ ಕೇಕ್ ಕಟ್ ಮಾಡಿಸಿ ಮತ್ತೆ ಮಲಗಿಸೋಣ. Happy birthday to you. Ba. Happy birthday. Thank you. Bablu sleeping. Just cake cut ಮಾಡೋಣ ಬಾ. ಸಾಕು ಪಾಸ್ ಮಾಡಿ. ಪ್ಲೀಸ್ ಕೊಡಿ ಸರಿ ರೆಡಿ ಆಗಿ ಒಂಚೂರು. ಅದೇ ಇಲ್ಲೇ ಮಾಡ್ತಾ ಇರಿ. ಕಟ್ ಮಾಡ್ಬೇಕಾ? ನೀನು ಇಷ್ಟ ಏನು ಮಾಡ್ತೀಯ? ದೇವ್ರ ಕೈ ಮುಗಿ. ಕರೆಕ್ಟ್. ಕೈ ಕಟ್ಟ ತಡಿ ನಾನು ಒಂದೆರಡು ಫೋಟೋ ತಗೋತೀನಿ. Happy birthday. Happy birthday. Thank you. ಅಮ್ಮನ ಫೋನ್ ಎಲ್ಲ ಹೋಯ್ತು ಸಂಜು? ಕಾಣ್ಬೋದು. ಇದೇನು ಪ್ರೆಸ್ ಮಾಡಬೇಕಾ? ನಿಮಿಷ ಇದ್ರ ಫೋಟೋ ತಗೋತೀನಿ. ಸ್ವಲ್ಪ ಹಂಗೋಗಿ ಕ್ರೀಮ್ ಐತೆ ಮಾಡ್ಕೊಡ್ತೀನಿ. ಅಯ್ಯೋ ನಾನೇನು ಮಾಡೋಕ್ಕೆ ಕ್ರೀಮ್ ತೆಗ್ಬಿಟ್ಟು ಇದ್ದೀನಿ ಈ ಕಡೆ ಇಟ್ಕೊಳ್ಳಿ ಹೋಗಿ. ಎಸ್, ಪ್ರಿಯಂದ ಬರ್ತ್ಡೇ ನೈಟೇ 12ಗೆ ಮಾಡಿದ್ದಾಯಿತು. ಆ್ಯಂಡ್ ಇದರ ನೆಕ್ಸ್ಟ್ ವೀಡಿಯೋ ಏನಿದೆ, ಸೊ ಇದು ತುಂಬ ಎಂಟರ್ಟೈನ್ಮೆಂಟ್ ಆಗಿದೆ, ಮಜಾ ಇರುತ್ತೆ. ಸೊ ಇದು ನೆಕ್ಸ್ಟ್ ವೀಡಿಯೋ ಹಾಕ್ತೀನಿ ನೋಡಿ. ಸೊ ಇದು ಸಿಂಪಲ್ಲಾಗಿ ಬರ್ತ್ಡೇ ಮಾಡಿದಂಥದ್ದು. ಅವ್ರ ಅಪ್ಪ ಅಮ್ಮನೂ ಕೂಡ ಎಬ್ಸಿಲ್ಲ, ಅವ್ರ ಸಿಸ್ಟರು ಮತ್ತು ನಾನು ಸೇರಿಕೊಂಡು ಅವಳನ್ನ ಎಬ್ಸಿ ಕೇಕ್ ತಂದು ಕಟ್ ಮಾಡಿದ್ದಾಯಿತು. ಸೊ ಈ ವಿಡಿಯೋ ಕೂಡ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಪೋರ್ಟ್ ಮಾಡ್ತಾಯಿರಿ. ನೆಕ್ಸ್ಟ್ ವಿಡಿಯೋ ಎಂಟರ್ಟೈನ್ಮೆಂಟ್ ಆಗಿದೆ, ನೋಡ್ತಾಯಿರಿ.